ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ಸ್ ಕನ್ನಡ. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡದೇ ಇರೋಕ್ಕೆ ಕಾರಣಪ್ಪ ಏನಂದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇದ್ವು. ಅವು ಫಾಲೋ ಮಾಡದೇ ಇರೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಕೂಡ ವಿಡಿಯೋ ಮಾಡಿದರೂ ಕೂಡ ನಾನು ನನ್ನ ವಿಡಿಯೋಗಳಲ್ಲಿ ತಾತ್ಕಾಲಿಕವಾಗಿ ಕೆಲವು ಸಮಯಗಳವರೆಗೆ ಆ್ಯಡ್ಸ್ ಬರದೇ ಇರಬಹುದು. ಅದಕ್ಕೆ ಕೆಲವೊಂದಿಷ್ಟು ಮಾನದಂಡಗಳಿರ್ತವೆ. ಅದೆಲ್ಲ ಫುಲ್ಫಿಲ್ ಆದಾಗ ದೆನ್ ಆ್ಯಡ್ಸ್ ಜನ್ರೇಟ್ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಇದು ಕಂಪ್ಲೀಟಾಗಿ ಕೇವಲ ಎಜುಕೇಷ್ನಲ್ ಪರ್ಪೋಸ್ಗಾಗಿ ಮಾತ್ರ ಇರೋದು ಹಾಗೂ ಇನ್ಫಾರ್ಮೇಷನ್ ಪರ್ಪೋಸ್ಗಾಗಿ ಮಾತ್ರ ಇರುವುದು ಸ್ನೇಹಿತರೆ. ನೋಡಿ, ನಮ್ಮ ಮಾರ್ಕೆಟ್ನ ಇವತ್ತು ಮೇಜರ್ ಇಂಡೈಸಸ್ ನೋಡೋದಾದರೆ ನಾವು ನಿಫ್ಟಿ 50 ನೋಡಿ ಆಲ್ಮೋಸ್ಟ್ ಆಲ್ 3.5% ಫಾಲ್ ಆಗಿದೆ. ಬ್ಯಾಂಕ್ ನಿಫ್ಟಿ 3.5%, ಫಿನ್ ನಿಫ್ಟಿ 3.76%, ಸೆನ್ಸೆಕ್ಸ್ ಇವತ್ತು ಸೆನ್ಸೆಕ್ಸ್ ನೋಡಿ 3.5%. ಮೇಜರ್ ಇಂಡೈಸಸ್ ಎಲ್ಲ ಕೂಡ ಸಾಕಷ್ಟು ಒಂದು ಇಳಿತ ಕಂಡಿವೆ. ಅದಕ್ಕೆ ಏನು ಕಾರಣ? ಬುಲ್ಸ್ಗಳನ್ನು ಪಕ್ಕಕ್ಕಿಟ್ಬಿಟ್ಟು ಬಿಯರ್ಸ್ಗಳ ಹಾವಳಿ ಇವತ್ತು ಸಾಕಷ್ಟಿತ್ತು ಮಾರ್ಕೆಟ್ನಲ್ಲಿ. ಅದಕ್ಕೆ ಏನು ಕಾರಣ ಇರ್ಬೋದು ಎಲ್ಲ ತಿಳ್ಕೊಳ್ಳೋಕ್ಕೆ ಒಂದೊಂದಾಗಿ ಪ್ರಯತ್ನ ಪಡೋಣ. ನೋಡಿ ಸ್ನೇಹಿತರೆ, ಇವತ್ತು ಬಿಯರ್ಸ್ಗಳ ಹಾವಳಿ ಸಾಕಷ್ಟಿತ್ತು. ಅದ್ರ ಮುಂದೆ ಯಾವುದನ್ನು ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೊಂದು ಅತಿ ಆಕ್ರಾಮಿಕವಾಗಿ ಬಿಯರ್ಸ್ಗಳ ಹಾವಳಿ ಇತ್ತು ಮಾರ್ಕೆಟ್ನಲ್ಲಿ. ನಮ್ಮ ಇಂಡಿಯನ್ ಮಾರ್ಕೆಟ್ ಅಷ್ಟೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕೂಡ ಅಷ್ಟೊಂದು ಪರಿಣಾಮ ಬೀರಿತ್ತು. ಅದಕ್ಕೆ ಏನೇನು ಕಾರಣ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆಲ್ಲ ಗೊತ್ತಾಯಿದೆ, ಅಮೇರಿಕ ಇರಾನ್ ಯುದ್ಧದಲ್ಲಿ ಇರಾನ್ ಸೇಸ್ ಸ್ಟ್ರೈಕ್ಸ್ ಹಿಟ್ ಕಿ ಸೌತ್ ಪಾಸ್ ಗ್ಯಾಸ್ ಫೀಲ್ಡ್ ಆಯಿಲ್ ಫೆಸಿಲಿಟೀಸ್. ನಿನ್ನೆ ಒಂದು ಇಸ್ರೇಲ್ನವರು ಆಯಿಲ್ ಫೆಸಿಲಿಟಿ ಇರತಕ್ಕಂಥ ಒಂದು ಕ್ಷೇತ್ರದಲ್ಲಿ ಒಂದು ಅಟ್ಯಾಕ್ ಮಾಡಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಅದೊಂದು ಮೇಜರ್ ಸುದ್ದಿಯಾಗಿತ್ತು. ಅದ್ರ ಜೊತೆಗೆ US-ಇಸ್ರೇಲ್ ವಾರ್ ಆನ್ ಇರಾನ್ ನೋಡೋದಾದರೆ, ಇರಾನ್ ಟ್ರೀಟೆಡ್ಸ್ ಗಲ್ಫ್ ಎನರ್ಜಿ ಫೆಸಿಲಿಟೀಸ್ ಆಫ್ಟರ್ ಇಸ್ರೇಲ್ ಅಟ್ಯಾಕ್ ಆನ್ ಇಟ್ಸ್ ಲಾರ್ಜೆಸ್ಟ್ ಗ್ಯಾಸ್ ಫೀಲ್ಡ್. ಇರಾನ್ ಕೂಡ ಸುಮ್ಮನೆ ಕೂಡಲಿಲ್ಲ ಸ್ನೇಹಿತರೆ. ಅದು ಕೂಡ ಏನು ಮಾಡ್ತು ಅಂದರೆ, ನೋಡಿ, ಇರಾನ್ ತನ್ನ ಒಂದು ಗ್ಯಾಸ್ ಫೀಲ್ಡ್ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೋಸ್ಕರ ಗಲ್ಫ್ ಎನರ್ಜಿನೇ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದೊಂದು ಮೇಜರ್ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಇದಕ್ಕೆ ಎನರ್ಜಿ ಸೆಕ್ಟರ್ಗೆ ಒಂದು ಮೇಜರ್ ಸೆಟ್ ಬ್ಯಾಕ್ ಅಂತಲೇ ಹೇಳಬೇಕಾಗತ್ತೆ. ಹೀಗಾಗಿ ಕತಾರ್ ಏನು ಹೇಳ್ತಾ ಇದೆ, ಕತಾರ್ ದೇಶಗಳು, ಕತಾರ್ ಸೇಸ್ ಇರಾನ್ ಅಟ್ಯಾಕ್ಡ್ LNG ಹಬ್. ನೋಡಿ, ಕತಾರ್ನಲ್ಲಿರ್ತಕ್ಕಂಥ LNG ಹಬ್ಬನ್ನೇ ಅಟ್ಯಾಕ್ ಮಾಡಿದೆ. ಹೀಗಾಗಿ UAE ಶಟ್ಸ್ ಗ್ಯಾಸ್ ಫೆಸಿಲಿಟೀಸ್, ಆಲ್ಮೋಸ್ಟ್ ಆಲ್ ಶಟ್ ಮಾಡ್ತಾ ಇದೆ ಗ್ಯಾಸ್ ಫೆಸಿಲಿಟಿ ಅಂತ ಹೇಳ್ತಾ ಇದೆ UAE. ಇದು ಒಂದು ಕಡೆ ಆದರೆ, ಮೇಜರ್ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥದ್ದು ಯಾವುದು? ಆಯಿಲ್, ಕ್ರೂಡ್ ಆಯಿಲ್ ಏನಿದೆ ಹ್ಯೂಜ್ ರೋಲ್ ಪ್ಲೇ ಮಾಡುತ್ತೆ ಸ್ನೇಹಿತರೆ. ಸಾಕಷ್ಟು ಒಂದು ಏರಿಕೆ ಕಾಣ್ತಾ ಇದೆ ಕ್ರೂಡ್ ಆಯಿಲ್ನಲ್ಲಿ. ಅದು ಮೇಜರ್ ಸೆಟ್ ಬ್ಯಾಕ್ ಅಂತ ಹೇಳ್ಬೋದು ಗ್ಲೋಬಲ್ ಫ್ಯಾಕ್ಟರ್ಗೆ. ನೋಡಿ ಸ್ನೇಹಿತರೆ, ಯುದ್ಧದ ವಾತಾವರಣ ಒಂದು ಕಡೆ ಆದರೆ, ಇನ್ನೊಂದು ಮೇಜರ್ ಸೆಟ್ ಬ್ಯಾಕ್ ಏನಪ್ಪ ಅಂದರೆ, ಅಮೇರಿಕಾದಲ್ಲಿ ನಿನ್ನೆ ರೇಟ್ ಕಟ್ ಇತ್ತು. ಜೆರೋಮ್ ಪೊವೆಲ್ ಏನು ಫೆಡರಲ್ ರಿಸರ್ವ್ ಚೇರ್ಪರ್ಸನ್ ಇದ್ದಾರೆ, ಜೆರೋಮ್ ಪೊವೆಲ್ ಅವ್ರದ್ದು ರೇಟ್ ಕಟ್ ಡಿಸಿಷನ್ ಇತ್ತು ನಿನ್ನೆ ರಾತ್ರಿ. ಹೀಗಾಗಿ ಅಲ್ಲಿ ಎಷ್ಟು ಜನ ಒಂದು ರೇಟ್ ಕಟ್ ಆಗುತ್ತೆ ಇಲ್ಲ ಅಂತ, ನೋ ರೇಟ್ ಕಟ್ ಅನ್ನೋರು 99% ಇದ್ದರು. ಹಾಗೆ ರೇಟ್ ಕಟ್ ಆಗುತ್ತೆ ಅನ್ನೋರು 1% ರೇಟ್ ಕಟ್, 25% ರೇಟ್ ಕಟ್ ಆಗುತ್ತೆ ಅನ್ನೋರು 1% ಜನ ಇದ್ದರು. ಎಷ್ಟು? 25 BPS ಆಗುತ್ತೆ ಅನ್ನೋರು. ಅದಕ್ಕೆ ವಿರುದ್ಧವಾಗಿ 99% ಜನರಿಗೆ ಗೊತ್ತಿತ್ತು ರೇಟ್ ಕಟ್ ಆಗಲ್ಲ ಅಂತ ಹೇಳಿ. ಹೀಗಾಗಿ ಅದರಿಂದ ಒಂದು ಮೇಜರ್ ಸೆಟ್ ಬ್ಯಾಕ್ ಏನಪ್ಪ ಅಂದರೆ, ದ ಮಾರ್ಕೆಟ್ ಹ್ಯಾಡ್ ಅರ್ಲಿಯರ್ ಎಕ್ಸ್ಪೆಕ್ಟೆಡ್ 2 to 3 ರೇಟ್ ಕಟ್ಸ್ ದಿಸ್ ಇಯರ್. ಅಂದರೆ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡಿತ್ತಂದರೆ, ಈ ವರ್ಷದಲ್ಲಿ 2ರಿಂದ 3 ರೇಟ್ ಕಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿತ್ತು. ಅರ್ಲಿಯರ್ ಅಂದರೆ ಯುದ್ಧಕ್ಕಿಂತ ಮುಂಚೆ 2-3 ರೇಟ್ ಕಟ್ ಆಗ್ಬೋದು ಅಂತ ತಿಳ್ಕೊಂಡಿದ್ರು. ಸೊ ಯುದ್ಧ ಆದ ನಂತರ ಎಲ್ಲ ಒಂದು ಪರಿಣಾಮ ಬೇರೆನೇ ಆಯಿತು. ಹವೆವರ್, ಆಫ್ಟರ್ ದ ಫೆಡ್ ಮೀಟಿಂಗ್ ಆ್ಯಂಡ್ ಜೆರೋಮ್ ಪೊವೆಲ್ಸ್ ಸ್ಪೀಚ್, ಇಟ್ ನೌ ಸಜೆಸ್ಟ್ಸ್ ದ್ಯಾಟ್ ಅಟ್ ಮೋಸ್ಟ್ 1 ರೇಟ್ ಕಟ್ ಮೇ ಹ್ಯಾಪನ್ ದಿಸ್ ಇಯರ್. ಇದು ಒಂದು ಇಂಪಾರ್ಟೆಂಟ್. ನೋಡಿ, ಅವರ ಒಂದು ಮಾತು ಏನಿದೆ ನಿನ್ನೆ ಮಾತಾಡಿದ್ದು, ಜೆರೋಮ್ ಪೊವೆಲ್ ಮಾತಾಡಿದ್ದು,
ಅದು ತುಂಬ ಇಫೆಕ್ಟ್ ಮಾಡಿದೆ ಗ್ಲೋಬಲ್ ಮಾರ್ಕೆಟ್ಗೆ. ಆಲ್ಮೋಸ್ಟ್ ಅಟ್ ಮೋಸ್ಟ್ 1 ರೇಟ್ ಕಟ್ ಮೇ ಹ್ಯಾಪನ್ ದಿಸ್ ಇಯರ್ ಅಂತ ಹೇಳಿದ್ರು ಅವರು, ಆಗ್ಬೋದು ಅಂತ ಅದು ಡೌಟು. ಅದಕ್ಕೆ ಏನಪ್ಪ ಅಂದರೆ ಇನ್ಫ್ಲೇಷನ್ ಕಡಿಮೆ ಆಗಬೇಕು. ಇನ್ಫ್ಲೇಷನ್ ಎಷ್ಟು ಅವ್ರದ್ದು 2% ಟಾರ್ಗೆಟ್ ಇತ್ತು, ಈ ಲೇಟೆಸ್ಟಾಗಿ ಬಂದಿರೋದು 2.7 ಬಂದಿದೆ. ಹೀಗಾಗಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅದೊಂದು ಮೇಜರ್ ಸೆಟ್ಬ್ಯಾಕ್. ಅವರ ಒಂದು ಸ್ಪೀಚ್ ಏನಿದೆ ನಿನ್ನೆ ಮಾಡಿದ್ದು ಮೇಜರ್ ರೋಲ್ ಪ್ಲೇ ಮಾಡಿತ್ತು. ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಆಯಿಲ್ ಇಫೆಕ್ಟ್ ಕೂಡ ಆಗುತ್ತೆ, ಯುದ್ಧದ ಪರಿಣಾಮ ಕೂಡ ಆಗುತ್ತೆ. ಹೀಗಾಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು ಅಂತ ವಾರ್ನ್ ಮಾಡಿದ ತಕ್ಷಣ ಮಾರ್ಕೆಟ್ ಕಂಪ್ಲೀಟ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಗೇನ್ ಮತ್ತೊಂದು ಕಾರಣ ಹುಡುಕೋದಾದರೆ ಭಾರತದ HDFC ಬ್ಯಾಂಕ್ ಏನಿದೆ, HDFC ಬ್ಯಾಂಕ್ ಶೇರ್ ಪ್ರೈಸ್ ಪ್ಲಂಜಸ್ 9% ಆಫ್ಟರ್ ಪಾರ್ಟ್ ಟೈಮ್ ಚೇರ್ಮನ್ ಏನು ಮಾಡಿದ್ದಾರೆ, ಚಕ್ರವರ್ತಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ರಿಸೈನ್ ಮಾಡಿದ್ದಾರೆ ನಿನ್ನೆ ಸಡನ್ನಾಗಿ ವಿದೌಟ್ ಯಾವುದೇ ಒಂದು ಇದನ್ನು ಇನ್ಫಾರ್ಮೇಷನ್ ಮಾಡಲೇ ಸಡನ್ನಾಗಿ ರಿಸೈನ್ ಮಾಡಿದ್ದಕ್ಕೋಸ್ಕರ ಅದು ಒಂದು ಮೇಜರ್ ಸೆಟ್ಬ್ಯಾಕ್ ಅಂತ ಹೇಳ್ಬೋದು. ಯಾಕಂದರೆ HDFC ಬ್ಯಾಂಕ್ ಶೇರು ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ಸಾಕಷ್ಟು ವೇಟೇಜ್ ಇದೆ. ಹೀಗಾಗಿ ಅದು ಕೂಡ ನೋಡಿ 1 lakh crore ಲಾಸ್ ಆಗಿದೆ ಇವತ್ತು HDFC ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಾರಣ ಏನಪ್ಪ ಅಂದರೆ ಇಂಡಿಯನ್ ರುಪಿ. ನೋಡಿ ಭಾರತದ ರುಪಿ ಅಮೇರಿಕಾದ ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಈಕ್ವಲ್ಸ್ ಟು 93.4 ಇಂಡಿಯನ್ ರುಪಿ. ಮೇಜರ್ ಸೆಟ್ಬ್ಯಾಕ್. ಸಾಕಷ್ಟು ನಮ್ಮ ದೇಶದಲ್ಲಿ ಕೂಡ ಹಣದುಬ್ಬರ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಎಕನಾಮಿಸ್ಟ್ ಸ್ನೇಹಿತರೆ. ಸೊ ಇವೆಲ್ಲ ಕಾರಣಗಳಿಂದ ಸೆಂಚುರಿ ಆದರೂ ಆಗಬಹುದು ರುಪಿ, ಹೇಳಕ್ಕೆ ಬರಲ್ಲ ಇದೇ ಥರ ವಾತಾವರಣ ಮುಂದುವರೆದ್ರೆ. ಇವಾಗ ಪ್ರೆಸೆಂಟ್ ನಾವು ಡವ್ ಫ್ಯೂಚರ್ಸ್ ನೋಡೋದಾದರೆ 339 ಪಾಯಿಂಟ್ ಡೌನ್ ಇದೆ. ಹಾಗೆ S&P 500 41% ಇದೆ. ನೋಡಿ ನಿಕ್ಕಾಯ್ ಜಪಾನ್ ಮಾರ್ಕೆಟ್ ಕೂಡ 3.5% ಡೌನ್ ಇದೆ. ಹ್ಯಾಂಗ್ಸೆಂಗ್ 2% ಡೌನ್. ಡಾಕ್ಸ್ 2.5% ಡೌನ್ ಇದೆ. ಕಾಸ್ಪಿ 2.5%, ಫುಟ್ಸೆ 2.5%. ಇವತ್ತು ಕೂಡ ಸಾಕಷ್ಟು ಮಾರ್ಕೆಟ್ಗಳು ವರ್ಲ್ಡ್ ಮಾರ್ಕೆಟ್ ಆಲ್ಮೋಸ್ಟ್ ಆಲ್ ಡೌನ್ನಲ್ಲೇ ಟ್ರೇಡ್ ಆಗ್ತಾ ಇವೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇವತ್ತಿಂದು FIIs ಮತ್ತು DI ಡೇಟಾ ನೋಡೋದಾದರೆ FIIs ನೋಡಿ ಮತ್ತೆ ಇವತ್ತು ರೆಡ್ನಲ್ಲಿದ್ದಾರೆ. 7,558 ಕೋಟಿ ನೆಟ್ ಕ್ಯಾಶನ್ನು ಸೆಲ್ ಮಾಡಿದ್ದಾರೆ, ಕ್ಯಾಶ್ನಲ್ಲಿ ಸೆಲ್ ಮಾಡಿದ್ದಾರೆ. ಹಾಗೆ DIs ನೋಡಿದಾದರೆ DIs 3,863 ಕೋಟಿ ಬೈ ಮಾಡಿದ್ದಾರೆ. ಸೊ ಇದು ಕಂಟಿನ್ಯೂ ಆಗಿ ಒಂದು 6-7 ತಿಂಗಳಾಯಿತು ಅವರು ಸೆಲ್ಲಿಂಗ್ ಮೋಡ್ನಲ್ಲೇ ಇದ್ದಾರೆ FIIs. ಹಾಗೆಯೇ ಕೊನೆಯದಾಗಿ ಗಿಫ್ಟ್ ನಿಫ್ಟಿ ಅಥವಾ SGX ನಿಫ್ಟಿ ನೋಡೋದಾದರೆ SGX ನಿಫ್ಟಿ ಇವಾಗ ಸದ್ಯಕ್ಕೆ 68 ಪಾಯಿಂಟ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಸ್ನೇಹಿತರೆ. ಹೀಗಾಗಿ ನಾಳೆ ಕೂಡ ಪ್ರಾಬಬ್ಲಿ ಮೈನಸ್ನಲ್ಲಿ ಓಪನಿಂಗ್ ಆಗ್ಬೋದು. ನೋಡೋಣ ಹೇಗೆ ನಾಳೆ ಬಿಹೇವ್ ಮಾಡುತ್ತೆ ಮಾರ್ಕೆಟು, ಹೇಗೆ ನ್ಯೂಸ್ ಮತ್ತೆ ಫ್ಲೋ ಆಗ್ತವೆ ಮಾರ್ಕೆಟ್ನಲ್ಲಿ, ಅವನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕಾಗುತ್ತೆ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೇನೆ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.